ಆಡ್ತಾ ಮೆಟ್ರೋ ಟ್ರ್ಯಾಕ್ಗೆ ಜಿಗಿದಿದೆ ಪುಟ್ಟ ಕಂದಮ್ಮ. ಪುಟ್ಟ ಮಗು ಅದೃಷ್ಟವಶಾತ್ ಅಪಾಯದಿಂದ ಮಗು ಪಾರಾಗಿದೆ. ಬೈಯಪ್ಪನಹಳ್ಳಿ ಮೆಟ್ರೋ ಸ್ಟೇಷನ್ನಲ್ಲಿ ನಡೆದಿರೋ ಘಟನೆ ಇದು. ನಿನ್ನೆ ರಾತ್ರಿ 9 ಗಂಟೆ ಸುಮಾರಿಗೆ ನಡೆದಿರೋ ಘಟನೆ ಇದಾಗಿದೆ. ಟ್ರ್ಯಾಕ್ ಮೇಲೆ ಜಿಗಿದಿರುತ್ತೆ ಮಗು. ಆ ಮಗುವನ್ನ ರಕ್ಷಿಸ್ತಾರೆ ಅಲ್ಲಿದ್ದಂತಹ ಸಿಬ್ಬಂದಿ. ನಮ್ಮ ಮೆಟ್ರೋದಲ್ಲಿ ಸೇಫ್ಟಿನೇ ಇಲ್ವಾ? ಹಾಗಾದ್ರೆ ನಮ್ಮ ಮೆಟ್ರೋದಲ್ಲಿನ ಭದ್ರತಾ ಲೋಪ. ಟ್ರ್ಯಾಕ್ಗೆ ಮಗು ಜಿಗಿದಿದೆ. ಅಲ್ಲಿ ಸೆಕ್ಯೂರಿಟಿಗಳಿರ್ತಾರೆ, ಸರ್ವೇ ಸಾಮಾನ್ಯವಾಗಿ ಅವರು ನೋಡ್ಕೊಳ್ತಾ ಇರ್ತಾರೆ. ಮಕ್ಕಳು ಮುಂದಕ್ಕೆ ಹೋದರೆ ದಯಮಾಡಿ ಕರ್ಕೊಳ್ಳಿ ಅಂತ ಹೇಳ್ತಾ ಇರ್ತಾರೆ. ಬಟ್ ಆ ಮಗು ಹೇಗೆ ಜಿಗಿತು? ಆ ಪೋಷಕರು ಇರಲಿಲ್ವಾ ಜೊತೆಗೆ? ಇಷ್ಟು ಬೇಜವಾಬ್ದಾರಿತನದಿಂದ ಪೋಷಕರು ಕೂಡ ಹೇಗೆ ನಡ್ಕೊಳ್ತಾರೆ? ಮೆಟ್ರೋ ಸಿಬ್ಬಂದಿ ಕೂಡ ಅಲ್ಲಿ ಯಾರು ನೋಡೋದಕ್ಕೆ ಇರಲಿಲ್ವಾ ಅನ್ನೋ ಪ್ರಶ್ನೆ. ನೋಡಿ, 9 ಗಂಟೆಗೆ ನಡೆದಿರೋ ಘಟನೆ ಇದು. ನಮ್ಮ ಮೆಟ್ರೋದಲ್ಲಿ ಸೇಫ್ಟಿನೇ ಇಲ್ವಾ ಅಂತ ಅನ್ಸುತ್ತೆ ಇದನ್ನು ನೋಡ್ತಾ ಇದ್ರೆ. ಆಟ ಆಡ್ತಾ ಆಡ್ತಾ ಮಗು ಟ್ರ್ಯಾಕ್ ಮೇಲೆ ಜಿಗಿಯತ್ತೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಮಂಜುನಾಥ್, ನಿಜಕ್ಕೂ ಈ ವಿಚಾರ ಕೇಳಿದ್ರೇ ಆತಂಕ ಆಗುತ್ತೆ. ಯಾಕಂತಂದ್ರೆ ಮಕ್ಕಳಿಂದ ವಯಸ್ಸಾದವರವರೆಗೂ ಕೂಡ ಎಲ್ಲಾ ವಯಸ್ಕರು ಕೂಡ ಮೆಟ್ರೋದಲ್ಲಿ ಪ್ರಯಾಣಿಸ್ತಾರೆ. ಹಾಗಾದ್ರೆ ಮಕ್ಕಳಿಗೆ ಸೇಫ್ಟಿ ಇಲ್ವಾ? ಅಲ್ಲಿ ಯಾರು ಸಿಬ್ಬಂದಿ ಇರ್ಲಿಲ್ವಾ? ಡೀಟೇಲ್ಸ್ ನೋಡೋದಾದ್ರೆ. ಖಂಡಿತವಾಗೂ ಶಿಲ್ಪ, ನಮ್ಮ ಮೆಟ್ರೋ ಟ್ರ್ಯಾಕ್ ಏನಿದೆಯೋ ಆ ಟ್ರ್ಯಾಕ್ಗಳು ನಿಲ್ದಾಣಗಳ ಒಂದು ಜಾಗಗಳಲ್ಲಿ ಪೂರ್ತಿ ಪ್ರಮಾಣದಲ್ಲಿ ಸೇಫ್ಟಿ ಇಲ್ವಾ ಎನ್ನುವಂತಹ ಪ್ರಶ್ನೆ ಪದೇ ಪದೇ ಮೂಡ್ತಾ ಇದೆ. ಈ ಒಂದು ಟ್ರ್ಯಾಕ್ ಗಳಿಗೆ ಸ್ಕ್ರೀನಿಂಗ್ ಡೋರ್ ಗಳನ್ನ ಅಳವಡಿಸಬೇಕು ಎನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ವರ್ಷಗಳಿಂದ ಬೇಡಿಕೆಯನ್ನ ಇಡ್ತಿದ್ರು ಕೂಡ ನಮ್ಮ ಮೆಟ್ರೋ ಅಧಿಕಾರಿಗಳು ಯಾಕೋ ಗಮನಕ್ಕೆ ತೆಗೆದುಕೊಳ್ತಿಲ್ಲ ಎನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇದಕ್ಕೆ ತಾಜಾ ಉದಾಹರಣೆ ಎಂಬಂತೆ ಹಲವಾರು ಬಾರಿ ಟ್ರ್ಯಾಕ್ಗೆ ಜಿಗಿಯುವಂತ ಕೆಲಸಗಳು, ಆತ್ಮಹತ್ಯೆ ಪ್ರಕರಣಗಳು ದಿನೇ ದಿನೇ ಜಾಸ್ತಿ ಆಗ್ತಾ ಇದಾವೆ. ಅದೇ ರೀತಿಯಾಗಿ ನಿನ್ನೆ ರಾತ್ರಿ 9 ಗಂಟೆ ವೇಳೆಯಲ್ಲಿ ಮಗು ಒಂದು ಟ್ರ್ಯಾಕ್ಗೆ ಜಿಗಿಯುವಂತ ಕೆಲಸ ಆಗಿದೆ. ಸದ್ಯ ಆ ಮಗು ಪ್ರಾಣಾಪಾಯದಿಂದ ಪಾರಾಗಿದೆ ಎನ್ನುವಂತ ನಿಟ್ಟಿನಲ್ಲಿ ಮಾಹಿತಿ ಸಿಗ್ತಾ ಇದೆ. ಆಟ ಆಡುವಾಗ ಟ್ರ್ಯಾಕ್ಗೆ ಜಿಗಿಯುವ ಒಂದು ಮಗು ಏನಿದೆಯೋ ಅದು ಬೈಯಪ್ಪನಹಳ್ಳಿ ಮೆಟ್ರೋ ಸ್ಟೇಷನ್ ನಡೆದಿರುವ ಘಟನೆ ಎಂಬ ವಿಚಾರ ಸದ್ಯ ಮೆಟ್ರೋ ಅಧಿಕಾರಿಗಳಿಂದಲೇ ಮಾಹಿತಿ ಗೊತ್ತಾಗ್ತಾ ಇದೆ. ತಕ್ಷಣ ಆ ಮಗು ಜಿಗಿತಿದ್ದಂಗೆ ತಕ್ಷಣ ಮೆಟ್ರೋ ಟ್ರ್ಯಾಕ್ ನ ಪವರ್ ಕಟ್ ಮಾಡುವಂತ ಕೆಲಸ ಅಲ್ಲಿರುವಂತ ರಕ್ಷಣಾ ಸಿಬ್ಬಂದಿ ಕೂಡಲೇ ಮಾಡಿದ್ದಾರೆ. ಇದರಿಂದ ಬೈಯಪ್ಪನಹಳ್ಳಿ ಪರ್ಪಲ್ ಲೈನ್ ನಲ್ಲಿ ಏನಿದೆಯೋ ಕಳೆದ ರಾತ್ರಿ 9 ಗಂಟೆಯಿಂದ ಸರಿಸುಮಾರು 8 ನಿಮಿಷಗಳ ಕಾಲ, ಅಂದ್ರೆ 9 ಗಂಟೆ 16 ನಿಮಿಷದವರೆಗೂ ಕೂಡ ಮೆಟ್ರೋ ಸಂಚಾರದಲ್ಲಿ ವ್ಯತ್ಯಯ ಆಗಿತ್ತು. ಇದರಿಂದಾಗಿ 2 ರೈಲುಗಳನ್ನ ಸ್ಥಗಿತಗೊಳಿಸುವಂತ ಕೆಲಸ BMRCL ಅಧಿಕಾರಿಗಳು ಮಾಡಿದ್ರು ಎನ್ನುವಂತಹ ನಿಟ್ಟಿನಲ್ಲಿ ಸದ್ಯ ಅಲ್ಲಿರುವಂತಹ ಅಧಿಕಾರಿಗಳ ಮೂಲಗಳಿಂದ ಮಾಹಿತಿ ಗೊತ್ತಾಗ್ತದೆ. ಜೊತೆಗೆ ಅದಾದ ನಂತರ ಎಂದಿನಂತೆ ಮೆಟ್ರೋ ಸಂಚಾರ 8 ನಿಮಿಷಗಳ ನಂತರ ಆರಂಭ ಆಗಿದೆ ಎನ್ನುವಂತ ಮಾಹಿತಿಯನ್ನು ಕೂಡ ಅಧಿಕಾರಿಗಳು ಕೊಡ್ತಾರೆ. ಒಟ್ಟಾರೆಯಾಗಿ ಮೆಟ್ರೋ ಎನ್ನುವಂಥದ್ದು ಏನಿದೆಯೋ ಅದರಲ್ಲೂ ಟ್ರ್ಯಾಕ್ ಎನ್ನುವಂತಹ ವಿಚಾರಕ್ಕೆ ನಮ್ಮ ಮೆಟ್ರೋ ಅಧಿಕಾರಿಗಳು ಪದೇ ಪದೇ ನಿರ್ಲಕ್ಷ್ಯ ಧೋರಣೆ ಅನುಸರಿಸಿರುವಂತ ಕಾರಣಕ್ಕಾಗಿ ನಿನ್ನೆ ಕೂಡ ತಡರಾತ್ರಿ ಅಂದ್ರೆ 9 ಗಂಟೆ ರಾತ್ರಿಯಲ್ಲಿ ಈ ಮಗು ಟ್ರ್ಯಾಕ್ಗೆ ಜಿಗಿಯುವಂತ ಕೆಲಸ ಆಗಿರುವಂತದಕ್ಕೆ ಮತ್ತೊಮ್ಮೆ ಸಾಕ್ಷಿ ಎಂಬತ್ತೆ ಮೆಟ್ರೋ ಮೇಲೆ ಆರೋಪ ಕೇಳಿ ಬರ್ತದೆ. ಕೂಡಲೇ ಎಚ್ಚೆತ್ಕೊಳ್ದೇ ಇದ್ರೆ ಮುಂದಿನ ದಿನಗಳಲ್ಲಿ ಒಂದೆರಡು ತಿಂಗಳ ಹಿಂದೆ ಒಬ್ಬ ವ್ಯಕ್ತಿ ಅಂದ್ರೆ IT ಕಂಪನಿಯ ಉದ್ಯೋಗಿ ಆತ್ಮಹತ್ಯೆ ಮಾಡಿಕೊಂಡು ಟ್ರ್ಯಾಕ್ಗೆ ಕುತ್ತಿಗೆಯನ್ನ ಕೊಟ್ಟು ಆತ್ಮಹತ್ಯೆ ಏನಾಗಿತ್ತು, ಆ ರೀತಿಯಂತಹ ಘಟನೆಗಳು ಮತ್ತೆ ಆಗೋದ್ರಲ್ಲಿ ಅನುಮಾನ ಇಲ್ಲವೇ ಇಲ್ಲ ಎನ್ನುವಂತರಲ್ಲೂ ಕೂಡ ಈ ಒಂದು ದುರ್ಘಟನೆ ಕೂಡ ಸಾಕ್ಷಿ ಆಗ್ತಾ ಇದೆ. ಶಿಲ್ಪ, ಓಕೆ, ಧನ್ಯವಾದ ಮಂಜುನಾಥ್ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.